ಎಲ್ಲರಿಗೂ. ನಮ್ಮ ಹಣ ನಿಜವಾಗಿ ಎಲ್ಲಿಂದ ಬರುತ್ತದೆ ಎಂದು ನೀವು ಎಂದಾದ್ರೂ ಯೋಚಿಸಿದ್ದೀರಾ? ಬ್ಯಾಂಕುಗಳು ನಿಮ್ಮ ಹಣವನ್ನ ಕೇವಲ ಸಂಗ್ರಹಿಸುವುದಿಲ್ಲ, ಅವು ವಾಸ್ತವವಾಗಿ ಹೊಸ ಹಣವನ್ನ ಸೃಷ್ಟಿಸ್ತವೆ. ಒಬ್ಬರು 100 ರೂಪಾಯಿ ಠೇವಣಿ ಮಾಡಿದಾಗ ಬ್ಯಾಂಕ್ ಅದರಲ್ಲಿ ಹೆಚ್ಚಿನದನ್ನ ಸಾಲ ನೀಡಬಹುದು. ಇದು ಹೆಚ್ಚು ಹಣವನ್ನ ಸೃಷ್ಟಿಸುತ್ತದೆ. ಬ್ಯಾಂಕ್ಗಳು ಸ್ವಲ್ಪ ಮೀಸಲಿಟ್ಕೊಂಡು ಉಳಿದದ್ದನ್ನ ಸಾಲ ನೀಡ್ತವೆ. ಹೀಗೆ ಹಣ ವಿಸ್ತರಿಸುತ್ತದೆ. ಇಂದು ಹೆಚ್ಚಿನ ಹಣವನ್ನ ಮುದ್ರಿಸಲಾಗುವುದಿಲ್ಲ, ಅದು ಡಿಜಿಟಲ್ ಸಂಖ್ಯೆಗಳಾಗಿ ಅಸ್ತಿತ್ವದಲ್ಲಿದೆ. ಈ ಇಡೀ ವ್ಯವಸ್ಥೆ ನಂಬಿಕೆಯ ಮೇಲೆ ನಿಂತಿದೆ. ಬ್ಯಾಂಕ್ಗಳು ನಮ್ಮ ಹಣವನ್ನು ನಮಗೆ ಹಿಂದಿರುಗಿಸುತ್ತವೆ ಎಂದು ನಾವು ನಂಬುತ್ತೇವೆ. ಆದ್ದರಿಂದ ಬ್ಯಾಂಕುಗಳು ತಾವು ಹೊಂದಿದ್ದಕ್ಕಿಂತ ಹೆಚ್ಚು ಸಾಲ ನೀಡುವ ಮೂಲಕ ಹಣವನ್ನ ಸೃಷ್ಟಿಸುತ್ತವೆ. ನೀವೇನಾದ್ರೂ ಹೊಸದು ಕಲ್ತಿದ್ರೆ ಐಜಿ ಅಕಾಡೆಮಿಯನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ಕಾಮೆಂಟ್ ಹಾಕಿ.